ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದಲ್ಲಿ ನಾನು ಹೇಳೋಕೆ ಹೊರಟಿರುವಂತಹ ಒಂದು ಸೋಷಿಯೋ ರಿಲಿಜಿಯಸ್ ಹಿಸ್ಟಾರಿಕಲ್ ಫ್ಯಾಕ್ಟ್, ನಮ್ಮ ಇತಿಹಾಸದಲ್ಲಿ ನಡೆದಿರುವಂಥದ್ದು. ಅದನ್ನ ತಿಳ್ಕೊಂಡಾದ್ಮೇಲೆ ನಮ್ಮ ಸದ್ಯದ ಅನ್ಹೆಲ್ದಿ ಡಿಸ್ಕಷನ್ಸ್ ಅನ್ನುವಂಥದ್ದು ಏನಿದೆ ಅಲ್ಲ, ಈ ಫೆಮಿನಿಸಮ್ಗೆ ಸಂಬಂಧಪಟ್ಟ ಹಾಗೆ, ಪೇಟ್ರಿಯಾರ್ಕಿಗೆ ಸಂಬಂಧಪಟ್ಟ ಹಾಗೆ, ಅದು ಎಲ್ಲದರ ಬಿಲೀಫ್ ಸಿಸ್ಟಮ್ ಅನ್ನುವಂಥದ್ದನ್ನ, ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದನ್ನ 100% ಫ್ಲಿಪ್ ಮಾಡುತ್ತೆ. ಯಾಕೆ ಅಂತಂದ್ರೆ ವಿಚಾರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅನ್ಬಿಲೀವೇಬಲ್ ಆಗಿದೆ. ಸನಾತನ ಧರ್ಮ ಅಥವಾ ಹಿಂದುತ್ವ ಅಂತಂದ್ರೆ ಕೇವಲ ಒಂದು ಧಾರ್ಮಿಕ ಹಿನ್ನೆಲೆ ಅಲ್ಲ, ಅದು ನಮ್ಮ ಸಂಸ್ಕೃತಿ. ಒಬ್ಬ ಮನುಷ್ಯನಾಗೋಕೆ ಏನೆಲ್ಲ ಬೇಕು ಅನ್ನೋದನ್ನ ಗೈಡ್ ನ ಮೂಲಕ ಟ್ರಯಲ್ ಎರರ್ ಮಾಡಿ ನಮ್ಮ ಋಷಿಗಳು ಕಂಡುಕೊಂಡಿರೋದನ್ನ ತುಂಬಾ ವೆಲ್ ಡಾಕ್ಯುಮೆಂಟೆಡ್ ಆಗಿರುವಂತಹ ವೇದ, ಉಪನಿಷತ್ ಹಾಗೆ ಪುರಾಣದ ಕಥೆಯ ಮೂಲಕ, ದರ್ಶನಗಳ ಮೂಲಕ ನಮಗೆ ಹೇಳೋಕೆ ತಿಳಿಪಡಿಸಿದ್ದು. ಹಾಗಾಗಿ ಇದು ಕೇವಲ ಒಂದು ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಅಲ್ಲ, ಇದು ದ ಬೆಸ್ಟ್ ಲೈಫ್ ಸ್ಟೈಲ್ ಎವರ್ ಅ ಹ್ಯೂಮನ್ ಕ್ಯಾನ್ ಒಬ್ಟೈನ್ ನನ್ನ ಪ್ರಕಾರ. ಹಾಗೆ ಒಂದಷ್ಟು ಡಿಬೇಟ್ಸ್ ಅನ್ನೋದು ಇದೆ. ಈ ನಮ್ಮ ಸಂಸ್ಕೃತಿ ಬೆಳೆದ ಹಾಗೆ ಅದರ ಲಾಜಿಕ್ ಏನಿರತ್ತೆ, ಕಾಲಾನಂತರದಲ್ಲಿ ಜನ ಅದನ್ನ ಹೆಂಗೆ ಬಳಸ್ಕೊಳ್ತಾರೆ ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ತಾರಲ್ಲ, ಅದರ ಪರಿಣಾಮವಾಗಿ ಕೆಲವೊಂದಷ್ಟು ಸೋಷಿಯಲ್ ಸ್ಟಿಗ್ಮಾ ಅನ್ನೋದು ಕೂಡ ಆಡ್ ಆಯ್ತು. ಎಸ್ಪೆಷಲಿ ಅದೆಲ್ಲದಕ್ಕೂ ಬೆಲೆಯನ್ನ ತೆತ್ತಾ ಬಂದಿದ್ದು ನಮ್ಮ ಸ್ತ್ರೀ ಸಮಾಜ. ಈ ಸತಿ ಪದ್ಧತಿ ಇರಬಹುದು, ಅಥವಾ ಹೆಣ್ಣನ್ನ ಒಂಥರ ಸೆಕೆಂಡರಿ ಸಿಟಿಸನ್ ಅನ್ನೋ ತರದಲ್ಲಿ ಟ್ರೀಟ್ ಮಾಡುವಂತದ್ದು ಇರಬಹುದು. ಅದನ್ನ ವಿರೋಧಿಸುವ ಭರದಲ್ಲಿ ಇವಾಗ ಒಂದಷ್ಟು ಜನ ಏನು ಸೋ ಕಾಲ್ಡ್ ಫೆಮಿನಾಜಿಗಳಿದಾರಲ್ಲ, ಫೆಮಿನಿಸ್ಟ್ ಅಲ್ಲ ಅವರು, ಆಂಟಿ ಮೆನ್ ಅನ್ನೋದನ್ನ ಪೇಟ್ರಿಯಾರ್ಕಿಗೆ ಸಮೀಕರಿಸ್ತಾರೆ. ಅವರು ಎಲ್ಲಾ ಗಂಡಸರು ಕೆಟ್ಟವರು ಅನ್ನೋ ತರದಲ್ಲಿ ಪೋಟ್ರೆ ಮಾಡೋದಿದೆ ಅಲ್ಲ, ದಟ್ ಇಸ್ ನಾಟ್ ಫೆಮಿನಿಸಮ್, ದಟ್ ಇಸ್ ಫೆಮಿನಾಜಿ. ಆದ್ರೆ ನಮ್ಮ ಹಿಂದಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ಅಥವಾ ಆ ಸ್ತ್ರೀ ಸಮಾಜ ಅನ್ನುವಂಥದ್ದು ಬಹಳಷ್ಟು ನೋವನ್ನ ಉಂಡಿದೆ. ಹಾಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಏನು ಈ ಸೋಕಾಲ್ಡ್ ಫೆಮಿನಿಸ್ಟ್ ಅಂತ ಹೇಳಿ ಕರ್ಕೊಳ್ತಾ ಇರ್ತಾರಲ್ಲ, ಅವರಿಗೆ ನಮ್ಮ ಹಿಸ್ಟ್ರಿ ಏನನ್ನ ಹೇಳುತ್ತೆ, ಹಿಂದಿನ ಕಾಲದಲ್ಲಿ ಇರುವಂತಹ ನಿಜವಾದ ಫೆಮಿನಿಸ್ಟ್ಗಳು ಯಾರ್ಯಾರು, ಅವರು ಏನೇನೆಲ್ಲ ಮಾಡಿದ್ರು, ಹಾಗೆ ಯಾವ ಸೊಸೈಟಿಯನ್ನ ಪೇಟ್ರಿಯಾರ್ಕಿ ಅಂತ ನೀವು ಕರಿತೀರಾ ಅಂತ ಒಂದು ಸಮರ್ಥ ಸಾಮ್ರಾಜ್ಯದಲ್ಲಿ ಒಬ್ಬ ದಿಗ್ವಿಜಯವನ್ನ ಪಡೆದುಕೊಂಡಿದ್ದಂತಹ ಸಮ್ರಾಟನ ಅರಮನೆಯ ಒಳಗಡೆ ಅವನ ಬಾಡಿ ಗಾರ್ಡ್ಸ್ ಆಗಿ ಆ ರಾಜನನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದವರು ಹೆಂಗಸರು ಅಂತಂದ್ರೆ ನೀವು ನಂಬ್ತೀರಾ? ಸಾಮಾನ್ಯವಾಗಿ ಬಾಡಿ ಗಾರ್ಡ್ ಅಂತ ಹೇಳಿದ ತಕ್ಷಣ ನಮ್ಗೆ 6 ಫೀಟ್ 7 ಫೀಟ್ ಕಟ್ಟು ಮಸ್ತಾದ ದೇಹ ಹೊಂದಿರುವಂತಹ ಒಬ್ಬ ಗಂಡಸೇ ನೆನಪಾಗ್ತಾನೆ. ಆದ್ರೆ ಮೌರ್ಯ ಸಾಮ್ರಾಜ್ಯ ಅನ್ನೋದ್ರ ಹೆಸರನ್ನ ನೀವು ಕೇಳಿರ್ತೀರಾ. ಚಂದ್ರಗುಪ್ತ ಮೌರ್ಯನನ್ನ 100% ಓದಿರ್ತೀರಾ. ಅದೆಲ್ಲಕ್ಕಿಂತ ಜಾಸ್ತಿ ಚಾಣಕ್ಯ ಅನ್ನುವಂತಹ ಹೆಸರು ಇವತ್ತಿಗೂ ಕೂಡ ಮನೆ ಮಾತು. ಆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಇದರ ಬಗ್ಗೆ ತುಂಬಾ ಡೀಟೇಲ್ ಆಗಿರುವಂತಹ ಉಲ್ಲೇಖ ಬರುತ್ತೆ. ಯಾರ ಬಗ್ಗೆ ಅಂತಂದ್ರೆ ಫಿಮೇಲ್ ಬಾಡಿ ಗಾರ್ಡ್ಸ್. ಅವರನ್ನ ಪರ್ಟಿಕ್ಯುಲರ್ ವರ್ಡ್ ಅಲ್ಲಿ ಕರೆಯೋದು ಕೂಡ ಏನು ಅಂತಂದ್ರೆ ಸ್ತ್ರೀ ಗಣೈರ ಧನ್ವಿಭಿಹಿ. ಯಾರಿವರು? ಸಾಮಾನ್ಯವಾಗಿ ಇವತ್ತಿಗೂ ಬಯಾಲಜಿಕಲಿ ದಿಸ್ ಈಸ್ ಆಕ್ಚುಯಲ್ ಟ್ರೂತ್. ಈ ಫಿಸಿಕಲಿ ಏನ್ ಸ್ಟ್ರೆಂತ್ ಅನ್ನುವಂಥದ್ದು ಇರುತ್ತೆ, ಅದು ಈ ಮೇಲ್ಸ್ ಜಾಸ್ತಿ ಇರುತ್ತೆ, ಫಿಮೇಲ್ಸ್ ಕಡಿಮೆ ಇರುತ್ತೆ. ಬಾಡಿ ಗಾರ್ಡ್ ಅಂತಹ ಕೆಲಸ ಅಥವಾ ಸೈನ್ಯದಲ್ಲಿ ಹೋರಾಡುವಂತಹ ಕೆಲಸ ಅಂದ ತಕ್ಷಣ ಅಲ್ಲಿ ಫಿಸಿಕಲ್ ಸ್ಟ್ರೆಂತ್ ಅನ್ನೋದೇ ಫ್ರಂಟ್ ಲೈನ್ ಅಲ್ಲಿ ಇರುವಾಗ, ಒಬ್ಬ ರಾಜ, ಅದರಲ್ಲೂ ಕೂಡ ಚಂದ್ರಗುಪ್ತ ಮೌರ್ಯ ಅಂಥ ದೊಡ್ಡ ಸಾಮ್ರಾಟನ ಅರಮನೆಯ ಒಳಗಡೆ ಅವನ ಸುರಕ್ಷತೆಯನ್ನ ನೋಡ್ಕೊಳ್ತಾ ಇದ್ದಿದ್ದು ಸ್ತ್ರೀಗಳು. ಅದು ಕೂಡ ಎಕ್ಸ್ಟ್ರಾರ್ಡಿನರಿ ಟ್ರೈನ್ ಆಗಿರುವಂತಹ ಒಂದು ಪಡೆ, ಸ್ತ್ರೀ ಪಡೆ ಅನ್ನೋದಕ್ಕೆ ನಮಗೆ ಉಲ್ಲೇಖ ಏನು ಸಿಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಕೆಲವು ಸತಿ ಬಾಯಿ ಮಾತಲ್ಲಿ ಕಥೆ ಅನ್ನೋದು ಅದು ಕಟ್ಟುಕಥೆನೂ ಆಗಿರಬಹುದು, ದಂತಕಥೆನೂ ಆಗಿರಬಹುದು. ಫ್ಯಾಕ್ಟ್ಸ್ ಬೇರೆ, ಮಿಥ್ ಬೇರೆ, ಹಾಗೆ ದಂತಕಥೆ ಬೇರೆ. 2 ಪುಸ್ತಕದ ಮೂಲಕ ನಮಗೆ ಒಥೆಂಟಿಕ್ ಆಗಿರುವಂತ ಇನ್ಫಾರ್ಮೇಶನ್ ಸಿಗುತ್ತೆ. ಚಂದ್ರಗುಪ್ತನ ಕಾಲದಲ್ಲಿ ಅವನ ಸುರಕ್ಷತಾ ಪಡೆ ಅನ್ನುವಂಥದ್ದು ಹೆಂಗಸರಿಂದನೇ ನಿಭಾಯಿಸಲ್ಪಡ್ತಾ ಇತ್ತು ಅಂತ. ಒಂದು ಚಾಣಕ್ಯನ ಅರ್ಥಶಾಸ್ತ್ರ. ಆ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ತನ್ನ ರೀತಿ ನೀತಿಗಳನ್ನ, ರಾಜತಾಂತ್ರಿಕ ವ್ಯವಸ್ಥೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಯಾಕೆ ಅವನು ಹೆಣ್ಣು ಮಕ್ಕಳನ್ನೇ ಇದರಲ್ಲಿ ಟ್ರೈನ್ ಮಾಡಿ ಚಂದ್ರಗುಪ್ತ ಮೌರ್ಯನ ಸುರಕ್ಷತೆಗೆ ಅರಮನೆಯ ಒಳಗಡೆ ನಿಯುಕ್ತಿ ಮಾಡಿದ್ದ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಇದರ ಜೊತೆ ಇದನ್ನ ಬ್ಯಾಕ್ ಮಾಡೋ ರೀತಿಯಲ್ಲಿ ಕೆಲವು ಸರ್ತಿ ಈ ರಾಜ ಮಹಾರಾಜರೆಲ್ಲ ತಮ್ಮ ವರ್ಜನ್ ಏನಿರುತ್ತೆ ಅಷ್ಟನ್ನ ಮಾತ್ರ ಬರ್ಸ್ಕೊಳ್ತಾರೆ. ಆದ್ರೆ ಯಾವಾಗ ಹೊರಗಡೆಯಿಂದ ಬಂದಿರುವಂತಹ ಯಾವುದೋ ಒಬ್ಬ ಯಾತ್ರಿಕ ಇಲ್ಲಿನ ರೀತಿ ನೀತಿಗಳು ಏನಿತ್ತು ಅನ್ನೋದನ್ನ ತನ್ನ ಪುಸ್ತಕದಲ್ಲಿ ನೋಡ್ಕೊಂಡು ಬರ್ದಿರ್ತಾರೆ. ಅಂದ್ರೆ ಭಾರತಕ್ಕೆ ಬರದ್ದೇ ಬರೆಯೋರು ಬೇರೆ,
ಭಾರತಕ್ಕೆ ಬಂದು ಇಲ್ಲಿನ ಮಣ್ಣಿನ ಗುಣವನ್ನ ಅರ್ಥ ಮಾಡಿಕೊಂಡು ಅದನ್ನ ಬರೆಯೋರು ಬೇರೆ. ಅಂತ ಒಬ್ಬ ಯಾತ್ರಿಕ ಯಾರು ಅಂತಂದ್ರೆ ಗ್ರೀಕ್ ಅಂಬಾಸಿಡರ್ ಮೆಗಸ್ಥನೀಸ್. ಈ ಮೆಗಸ್ಥನೀಸ್ ನ ಇಂಡಿಕಾ ಪುಸ್ತಕದಲ್ಲಿ ಈ ಎಕ್ಸ್ಟ್ರಾರ್ಡಿನರಿ ಟ್ರೈನ್ ಆಗಿರುವಂತಹ ಸುರಕ್ಷತಾ ಪಡೆಯ ಬಗ್ಗೆ, ಸ್ತ್ರೀ ಸುರಕ್ಷತಾ ಪಡೆಯ ಬಗ್ಗೆ ಮೆನ್ಷನಿಂಗ್ ಅನ್ನುವಂಥದ್ದು, ಡೀಟೇಲಿಂಗ್ ಅನ್ನೋದು ಸಿಗುತ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದೆ, ಫಿಸಿಕಲ್ ಸ್ಟ್ರೆಂತ್ ಅಲ್ಲಿ ಗಂಡಸರು ಹೆಂಗಸರಿಗಿಂತ ಜಾಸ್ತಿ ತಾಕತ್ತನ್ನ ಹೊಂದಿರ್ತಾರೆ. ಆದ್ರೂ ಕೂಡ ಚಾಣಕ್ಯನಂತಹ ಒಬ್ಬ ಮಹಾನ್ ಮೇಧಾವಿ, ಚಂದ್ರಗುಪ್ತ ಮೌರ್ಯನಂತಹ ಒಬ್ಬ ಶ್ರೇಷ್ಠ ಸಾಮ್ರಾಟ ತನ್ನ ಅರಮನೆ ಒಳಗಡೆ ಸೇಫ್ಟಿ ಇರಬೇಕು ಅಂತಂದ್ರೆ ಹೆಂಗಸರನ್ನ ಯಾಕೆ ನಂಬ್ತಾ ಇದ್ರು? ಇದಕ್ಕೆ ಅದರದ್ದೇ ಆಗಿರುವಂತಹ ಕೆಲವೊಂದಷ್ಟು ಸೋಶಿಯೋ ರಿಲಿಜಿಯಸ್, ಕಲ್ಚರಲ್, ಆಲ್ಸೋ ಪೊಲಿಟಿಕಲ್ ಸ್ಟ್ರಾಟಜಿ ಅಂಡ್ ಮಿಲಿಟರಿ ಬೇಸ್ಡ್ ಆಗಿರುವಂತಹ ಫ್ಯಾಕ್ಟರ್ಸ್ ನಮಗೆ ನೋಡೋಕೆ ಸಿಗುತ್ತೆ. ಅದರಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆಗಿರೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದನ್ನ ಹೇಳಿದಾಗ ನಮ್ಮ ಈ ಹಿಸ್ಟ್ರಿ ಅನ್ನುವಂಥದ್ದು ಏನಿದೆ ಅಲ್ಲ, ಭಾರತದ ಹಿಸ್ಟ್ರಿ ಅನ್ನುವಂಥದ್ದು ಇಟ್ ಈಸ್ ಅನ್ಬಿಲೀವೇಬಲ್. ಹೀಗೆ ಅಂತ ಅರ್ಥ ಮಾಡ್ಕೊಂಡಂಗೆ ಹಾಗೊಂದೇ ಇಲ್ಲ, ಎಕ್ಸೆಪ್ಷನ್ ಇದೆ ಅನ್ನೋದನ್ನ ನಮ್ಮ ಮುಂದೆ ತೋರ್ಪಡಿಸ್ತಾ ಹೋಗುತ್ತೆ. ಫಸ್ಟ್ ರೀಸನ್, ಈ ಯಾರ್ಯಾರನ್ನ ಅವನು ತನ್ನ ಸುರಕ್ಷತಾ ಪಡೆಯಲ್ಲಿ ಸೇರಿಸ್ಕೊಳ್ತಾ ಇದ್ದ, ಇವ್ರು ಯಾರು ಏನೋ ಇವತ್ತು ಬನ್ನಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀನಿ ನಾಳೆ ಬಂದು ಜಾಯ್ನ್ ಆಗಿ ಅನ್ನೋ ತರದಲ್ಲಿ ಅಲ್ಲವೇ ಅಲ್ಲ. ಅತಿ ಚಿಕ್ಕ ವಯಸ್ಸಿನಿಂದಾನೇ ಆ ಹೆಣ್ಣು ಮಕ್ಕಳನ್ನ ಅವರ ತಂದೆ ತಾಯಿಯ ಪರ್ಮಿಷನ್ ಅನ್ನ ತಗೊಂಡು ಅರಮನೆಯಲ್ಲಿ ಟ್ರೈನ್ ಮಾಡ್ತಾ ಇದ್ರು. ಅದು ಯುದ್ಧ ಕಲೆ ಇರಬಹುದು, ಕುಸ್ತಿ ಇರಬಹುದು, ಸ್ಪೈ ಟ್ರೈನಿಂಗ್ ಇರಬಹುದು. ಹಾಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅನ್ನ ಮಾಡಿದೀನಿ, ಅದನ್ನ ಈ ಎಪಿಸೋಡ್ ಆದ್ಮೇಲೆ ಕೊನೆಯಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ. ಈ ಡಿಟೆಕ್ಟಿವ್ಸ್ ಯಾರಿರ್ತಾರೆ ಅಥವಾ ಕೆಲವೊಂದಷ್ಟು ಗೂಢಾಚಾರ ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಚಾಕಚಕ್ಯತೆ, ಬೈ ಬ್ಲಡ್ ಬಂದಿರಬೇಕು, ಬೈ ಬರ್ತ್ ಬಂದಿರಬೇಕು. ಅಂಥದ್ದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಯಾರನ್ನ ಸುರಕ್ಷತಾ ಪಡೆಗೆ ಕಳಿಸ್ಬೇಕು, ಯಾರನ್ನ ಆರ್ಮಿಗೆ ಜಾಯಿನ್ ಮಾಡಿಸ್ಬೇಕು, ಹಾಗೆ ಯಾರನ್ನ ಸ್ಪೈ ಮಾಡ್ಬೇಕು ಅಂದ್ರೆ ಡಿಟೆಕ್ಟಿವ್ ಮಾಡ್ಬೇಕು ಅನ್ನೋದನ್ನ ಆರಿಸಿ ಅಂತಂತ ಹೆಣ್ಣು ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ರು ಅತಿ ಚಿಕ್ಕ ವಯಸ್ಸಿನಿಂದಲೇ. ಯಾಕೆ ಹೆಣ್ಮಕ್ಳನ್ನ ಟ್ರೈನ್ ಮಾಡ್ತಾ ಇದ್ರು? ಫಸ್ಟ್ ಒನ್, ಲಾಯಲ್ಟಿ. ಇವತ್ತಿಗೂ ಬಹಳಷ್ಟು ಜನ ಇದನ್ನ ನಂಬೋದಿಲ್ಲ, ಆಯ್ತಾ? ಅಂದ್ರೆ ಹೆಣ್ಮಕ್ಳನ್ನ ನಂಬೋಕಾಗೋದಿಲ್ಲ, ಇವತ್ತು ಒಂದ್ ಮೂಡು ನಾಳೆ ಇನ್ನೊಂದ್ ಮೂಡು ಅಂತ ಅಂತಾರೆ. ಆದ್ರೆ ಹಿಸ್ಟ್ರಿಯಿಂದ ಇವತ್ತಿನವರೆಗೆ ಎಲ್ಲಾ ನೀವು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅನ್ನ ಗಣನೆಗೆ ತೆಗೆದುಕೊಂಡ್ರಿ ಅಂತಂದ್ರೆ ಒಬ್ಬ ಹೆಣ್ಣಿಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಷ್ಠೆ ಅನ್ನುವಂಥದ್ದು, ಶ್ರದ್ಧೆ ಅನ್ನೋದು ಬಂತು ಅಂತಂದ್ರೆ ಅದು ಸಾಯೋ ತನಕ ಹೋಗೋದಿಲ್ಲ. ದಿಸ್ ಇಸ್ ಸೈಕಾಲಜಿಕಲ್ ಆಲ್ಸೋ. ಹಾಗಾಗಿ ಈ ಹೆಂಗಸರ ಪಡೆಯನ್ನ ಸೈಕಾಲಜಿಕಲಿ ಟ್ರಸ್ಟ್ ವರ್ದಿ ಆಗಿದ್ರಿಂದ ಅಥವಾ ಆ ಟ್ರಸ್ಟ್ ವರ್ದಿ ಸರ್ಕಲ್ಗೆ ತರುವಂತಹ ಫ್ಯಾಕ್ಟರ್ ಅನ್ನ ಕಂಡು ಹಿಡ್ಕೊಂಡಿದ್ರಿಂದ ಹೆಂಗಸರ ಸುರಕ್ಷತಾ ಪಡೆ ಅನ್ನುವಂಥದ್ದನ್ನ ಚಾಣಕ್ಯ ನಿಯುಕ್ತಿ ಮಾಡಿದ. ಇನ್ನೊಂದು ಇಲ್ಲಿ ಹುಕ್ಕಿದೆ ನೋಡಿ, ಎಷ್ಟೋ ಸಂದರ್ಭದಲ್ಲಿ ಈ ರಾಜರನ್ನೆಲ್ಲ ಕೊಲ್ಲೋರು ಅವರ ಸೇನಾಧಿಪತಿಗಳು, ಅಂದ್ರೆ ಅಂತರ್ಯುದ್ಧ ಅಂತ ಹೇಳ್ತಾರಲ್ಲ, ಹತ್ತಿರದವರೇ ಕೊಂದಿರ್ತಾರೆ. ಆದ್ರೆ ಯಾವಾಗ ಅಲ್ಲಿ ಹೆಂಗಸರು ಇರ್ತಾರೆ ಅಥವಾ ಆ ಹೆಣ್ಣು ಮಕ್ಕಳ ಪಡೆ ಅನ್ನುವಂಥದ್ದಿರುತ್ತೆ, ಯಾರ್ಯಾರು ಈ ಬಾಕಿ ಜಾಬ್ ರೋಲ್ ಅಲ್ಲಿ ಇರ್ತಾರಲ್ಲ, ಸೇನಾಧಿಪತಿ ಅಥವಾ ವರ್ತಕರ ಸಂಘದ ಅಧ್ಯಕ್ಷ, ಇಂಥವ್ರೆಲ್ಲ ಇರುವಾಗ ರಾಜನನ್ನ ತೀರಾ ಫ್ರೀ ಹ್ಯಾಂಡ್ ಅಲ್ಲಿ ಅಪ್ರೋಚ್ ಮಾಡೋಕ್ ಸಾಧ್ಯ ಇಲ್ಲ. ಯಾವಾಗ್ಲೂ ಒಂದು ಹೆಣ್ಣು ಮಕ್ಕಳ ಪ್ರೆಸೆನ್ಸ್ ಇದೆ ಅಂದ ತಕ್ಷಣ ಒಂದ್ ರೀತಿಯಲ್ಲಿ ಅದು ಮಾಡೆಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಸ್ಟೆಪ್, ಒಂದು ರೆಸ್ಟ್ರಿಕ್ಷನ್ ಅನ್ನೋದು ಕ್ರಿಯೇಟ್ ಆಗತ್ತೆ. ಹಾಗಾಗಿ ಈ ಅರಮನೆಯ ಒಳಗಡೆ ಆಗಬಹುದಾದಂತಹ ಅಂತರ್ಯುದ್ಧ ಅನ್ನುವಂಥದ್ದು ಏನಿದೆ ಅದನ್ನ ತಕ್ಕ ಮಟ್ಟಿಗೆ ತಡೆಯಬಹುದಾದಂತಹ ಸಾಧ್ಯತೆ ಇರೋದ್ರಿಂದ ಸ್ತ್ರೀ ಸುರಕ್ಷತಾ ಪಡೆಯನ್ನ ಅರಮನೆಯ ಒಳಗೆ ನಿಯುಕ್ತಿ ಮಾಡಿಕೊಂಡಿದ್ರು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್, ಇಲ್ಲಿ ನೋಡಿ, ಒಂದ್ ಕಡೆ ನಿಷ್ಠೆಗೆ ಹೆಂಗಸರು ಬದ್ಧರಾಗಿರ್ತಾರೆ ಅಂತಾದ್ರೆ ಎಷ್ಟೋ ಜನ ಮಹಾರಾಜರುಗಳನ್ನ, ಸಮ್ರಾಟರನ್ನ ಅವರ ಹೆಂಡತಿಯರೇ ಕೊಂದಿರುವಂತಹ ವಿಚಾರ ಅನ್ನುವಂಥದ್ದು ಕೂಡ ಸತ್ಯ. ಸೊ ಈ ಅಂತಃಪುರ ಅಂತ ಕರೀತಾರಲ್ವಾ, ಆ ಅಂತಃಪುರದಲ್ಲಿ ಇರುವಂತಹ ಅಂತರ್ಯುದ್ಧ, ಪೊಲಿಟಿಕ್ಸ್, ಯಾಕೆಂತಂದ್ರೆ ಹಿಂದೆಲ್ಲ ರಾಜ ಮಹಾರಾಜರು 7-8 ಮದುವೆ ಆಗ್ತಾ ಇದ್ರು, ಎಷ್ಟು ಜನ ಹೇಳ್ತಿರಿದ್ರು ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಸೊ ಹಂಗಿರುವಾಗ ಆ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು ಯಾರನ್ನ ಹೇಗ್ ಬೇಕಾದ್ರೂ ಟರ್ನ್ ಮಾಡಿಸಬಹುದು. ತನ್ನ ಮಗನೇ ರಾಜ ಆಗ್ಬೇಕು ಅಥವಾ ಇವನೇ ರಾಜ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜನ್ನೇ ಕೊಲ್ಲುವಂತಹ ಅವನ ಹೆಂಡತಿಯರು ಕೂಡ ಇದ್ದಿದ್ರಿಂದ ಈ ಅಂತಃಪುರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ಸ್ಪೈ ಮಾಡಿ ಡಿಟೆಕ್ಟಿವ್ ಆಗಿ ಆಲೋಚನೆ ಮಾಡ್ಬೇಕು ಅಂತಂದ್ರೆ ಆ ಅಂತಃಪುರಕ್ಕೆ ಯಾರಿಗೆ ಎಂಟ್ರಿ ಇದೆ? ಹೆಂಗಸರಿಗೆ ಮಾತ್ರ. ಅಲ್ಲಿ ಮೇಲ್ ಬಾಡಿ ಗಾರ್ಡ್ಸ್ ಹೋಗೋದು ಮಾಡೆಸ್ಟಿಯ ವಿಚಾರ ಆಗ್ತಾ ಇತ್ತು. ಹಾಗಾಗಿ ಇಲ್ಲೂ ಕೂಡ ಆ ಲೂಪ್ ಹೋಲ್ ಅನ್ನುವಂಥದ್ದು ಏನಿತ್ತು, ಅಲ್ಲಿ ಹೆಂಗಸರು ಹೋಗ್ಬೋದು, ಅಲ್ಲಿ ಗಂಡಸರಿಗೆ ಅವಕಾಶನೇ ಇಲ್ಲ, ಅಲ್ಲಿ ಬರಂಗೆ ಇಲ್ಲ, ಆ ಪ್ಲೇಸ್ಗೆ ಕಾಲಿಡಂಗೆ ಇಲ್ಲ.
ಹೇಗೆ ಹೆಣ್ಣು ಮಕ್ಕಳು ಕೆಲವು ಕಡೆ ಕಾಲಿಡಬಾರ್ದು ಅನ್ನೋ ತರದಲ್ಲಿ ಇದೆಯೋ, ಹಾಗೆ ಗಂಡಸರು ಅಲ್ಲಿಗೆ ಬರಬಾರ್ದು ಅನ್ನೋದು ಕೂಡ ಬಹಳಷ್ಟು ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಇದೆ. ಅದನ್ನ ಮಾಡೆಸ್ಟಿಯ ಒಂದು ಫಾರ್ಮ್ ಅಲ್ಲಿ ನಾವು ನೋಡ್ತೀವಿ. ಔಟ್ ಆಫ್ ರೆಸ್ಪೆಕ್ಟ್ ಅನ್ನೋ ರೀತಿಯಲ್ಲಿ ಗಂಡಸರು ಅಲ್ಲಿ ಕಾಲಿಡೋದಿಲ್ಲ. ಅಂತ ಪ್ರದೇಶದಲ್ಲಿ ಯಾರಿಗೆ ಆಕ್ಸೆಸ್ ಸಿಗುತ್ತೆ? ಈ ಹೆಂಗಸರಿಗೆ ಮಾತ್ರ. ಇದರ ಜೊತೆಗೆ ಇನ್ನೊಂದು ವೆರಿ ಬ್ಯೂಟಿಫುಲ್ ಆಸ್ಪೆಕ್ಟ್ ಏನು ಅಂತಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಯಾರನ್ನ ಅತಿ ಶ್ರೇಷ್ಠ ವಾರಿಯರ್ ಅಂತ, ಅತಿ ಭೀಕರವಾಗಿರುವಂತಹ ವಾರಿಯರ್ ಅಂತ ಕರಿತೀವಿ ಅಂತಂದ್ರೆ ಯಾವುದೇ ಗಂಡು ದೇವತೆಗಳನ್ನ ಅಲ್ಲ, ಕಾಳಿ ಮಾತೆಯನ್ನ ನಾವು ರಣರಂಗದ ಅಧಿದೇವತೆ ಅಂತ ಪೂಜೆ ಮಾಡ್ತೀವಿ. ಹಾಗಾಗಿ ಆ ಶಕ್ತಿಯ ಫಿಯರ್ಸ್ಫುಲ್ ಫಾರ್ಮ್ ಕಾಳಿ ಮಾತೆಯ ಅಂಶ ಇರುವಂಥದ್ದು ಒಂದು ಜಾಗೃತ ಹೆಣ್ಣು ಜೀವದಲ್ಲಿ ಮಾತ್ರ. ಹಾಗಾಗಿ ಅವಳನ್ನ ಚಿಕ್ಕ ವಯಸ್ಸಿನಲ್ಲೇ ಟ್ರೈನ್ ಮಾಡಿದಾಗ ಅವಳಲ್ಲಿ ಇರುವಂತಹ ಆ ಶಕ್ತಿಯ ಪ್ರತಿರೂಪ ಅನ್ನುವಂಥದ್ದು ಜಾಗೃತ ಆಗತ್ತೆ. ಜೊತೆಗೆ ಯಾವಾಗ್ಲೂ ಕೂಡ ನಾವು ತಾಯಿಯನ್ನ ಅಥವಾ ಆ ತಾಯಿ ಸ್ಥಾನವನ್ನ ಪ್ರೊಟೆಕ್ಟರ್ ಆಗಿ ನೋಡ್ತೀವಿ. ಅಂದ್ರೆ ಹೆಣ್ಣು ಅಂತಂದ್ರೆ ತಾಯಿಯ ಸ್ಥಾನ ಕೊಟ್ಟು ಪ್ರೊಟೆಕ್ಟರ್ ಆಗಿ ಏನಕ್ಕೆ ನೋಡ್ತೀವಿ ಅಂತಂದ್ರೆ ಅವಳತ್ರ ಮಾತ್ರ ಅದನ್ನ ಸಲಹುವಂತ ತಾಕತ್ತಿದೆ. ಗರ್ಭಧಾರಣೆ ಮಾಡ್ಬೇಕು ಅಂತಂದ್ರೆ ಇವತ್ತಿಗೂ ಹೆಂಗಸರೇ ಮಾಡ್ಬೇಕು. ಆ ತಾಕತ್ತನ್ನ ಕೊಟ್ಟಿರೋದು ಬಯಾಲಜಿಕಲಿ ಅವಳಿಗೆ ಮಾತ್ರ. ಹಾಗಾಗಿ ಈ ಒಂದು ರೂಪದಲ್ಲಿ ಕೂಡ ಶಕ್ತಿಯ ಪ್ರತಿರೂಪವಾಗಿ ರಕ್ಷಣೆಯನ್ನ ಅವಳ ಕೈಗೆ ಕೊಟ್ರೆ ಅದು ಸುಸೂತ್ರವಾಗಿ ನಡೆಯುತ್ತೆ ಅನ್ನುವಂತಹ ಒಂದು ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಈ ಎಲ್ಲಾ ಕಾರಣದಿಂದಾಗಿ ಅರಮನೆಯ ಒಳಗಡೆ ಆಗಬಹುದಾದಂತಹ ಅನಾಹುತಗಳು ಏನ್ ಇರ್ತವೆ ಅದನ್ನ ತಕ್ಕ ಮಟ್ಟಿಗೆ ತಡಿಬೇಕು, ಸಶಕ್ತವಾಗಿ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಹಾಗೆ ಆ ಒಂದು ಅವಧಿಯಲ್ಲಿ ಹೆಣ್ಣು ಮಕ್ಕಳನ್ನ ಆರ್ಮಿಯಿಂದ ಹಿಡಿದು, ಸ್ಪೈ ಟ್ರೈನಿಂಗ್ ಇಂದ ಹಿಡಿದು, ಡಿಟೆಕ್ಟಿವ್ಸ್ ಇಂದ ಹಿಡಿದು, ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ನಾವ್ ಯಾವ್ಯಾವ್ದನ್ನ ಹೆಣ್ಮಕ್ಳು ತುಂಬಾ ನಾಜುಕು, ಅವ್ರಿಗೆ ಅದನ್ನ ಕಲಿಸಬಾರ್ದು ಅನ್ನೋ ತರದಲ್ಲಿ ಹೇಳ್ತೀವಲ್ವಾ, ಆ ಯಾವುದೇ ಸೋಷಿಯಲ್ ಸ್ಟಿಗ್ಮಾ ಇಲ್ಲದೆ ಅದನ್ನ ತಮ್ಮ ಸಂಸ್ಕೃತಿಯ ರೂಪದಲ್ಲಿ, ರಾಜತಾಂತ್ರಿಕ ತಂತ್ರದ ರೂಪದಲ್ಲಿ ಬಳಸ್ತಾ ಇದ್ರು ಅಂತಂದ್ರೆ ಇದಕ್ಕಿಂತ ಫೆಮಿನಿಸಂ ಬೇಕಾ ನಿಮ್ಗೆ? ಈ ಒಂದು ಎಪಿಸೋಡ್ ಅನ್ನ ಕೇಳಿದಾಗ್ಲೇ ನಿಮ್ಗೆ ವಾವ್ ಸೋ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತಂದ್ರೆ ಇದೇ ಚಾಣಕ್ಯ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ತಂಡವನ್ನ ಕೂಡ ಕಟ್ಟಿದ್ದ. ಅನ್ಇಮ್ಯಾಜಿನೇಬಲ್. ಹಾಗೆ ಅದಕ್ಕೆ ಸಂಬಂಧಪಟ್ಟಿರುವಾಗ ಕೆಲವೊಂದಷ್ಟು ಕಾಂಟ್ರವರ್ಸಿ ಕೂಡ ಇದೆ, ಕಾನ್ಸ್ಪಿರಸಿ ಥಿಯೋರಿ ಕೂಡ ಇದೆ. ಯಾರ ತಂಡ ಅಂತಂದ್ರೆ ವಿಷಕನ್ಯೆಯರು. ಈ ವಿಷಕನ್ಯೆಯರು ಅಂತಂದ್ರೆ ಯಾರು, ಅವ್ರನ್ನ ಯಾಕೆ ಬಳಸ್ಕೊಳ್ತಾ ಇದ್ದ, ಹೇಗೆ ಅವರು ಅಂದ್ರೆ ಒಂದು ಸಾಮ್ರಾಜ್ಯವನ್ನ ಹಾಳು ಮಾಡೋದ್ರಿಂದ ಹಿಡಿದು ಇವತ್ತಿನ ಹನಿ ಟ್ರ್ಯಾಪ್ ಕಾನ್ಸೆಪ್ಟ್ ಅನ್ನೋದಲ್ಲ ಏನ್ ಬರುತ್ತಲ್ಲ, ಅದರಲ್ಲೆಲ್ಲ ಈ ವಿಷಕನ್ಯೆಯರ ಪಾತ್ರ ಅನ್ನುವಂಥದ್ದು ಏನಿತ್ತು, ಇದಕ್ಕೆ ಸೈಂಟಿಫಿಕ್ ರೀಸನಿಂಗ್ ಏನಾದ್ರೂ ಇದೆಯಾ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ನಿಮಗೆ ಎಂಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗೋ ರೀತಿಯಲ್ಲಿ ಕೊಡ್ತೀನಿ, ಮಿಸ್ ಮಾಡದೆ ನೋಡಿ. ಹಾಗೆ ಈ ಸತಿ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನರಿಗೆ ಅದರ ಹಿಸ್ಟ್ರಿ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಆ ಸತಿ ಪದ್ಧತಿಯನ್ನ ಯಾರ್ಯಾರು ಬೈತಾರೆ, ಹೆಣ್ಮಕ್ಳನ್ನ ಹಿಂದೂ ಧರ್ಮದಲ್ಲಿ ಕೆಟ್ಟದಾಗಿ ನೋಡ್ಕೊಳ್ತಿದ್ರು ಅನ್ನೋ ತರದಲ್ಲಿ, ಅದನ್ನ ಏನೋ ನಮ್ಮ ಧಾರ್ಮಿಕ ಹಿನ್ನೆಲೆ ಅನ್ನೋ ತರದಲ್ಲಿ ನೆಗೆಟಿವ್ ವೇಯಲ್ಲಿ ಮಾತಾಡ್ತಾರೆ. ಅಂತವ್ರು ದಯವಿಟ್ಟು ಲಾಜಿಕ್ ಏನಿತ್ತು, ಕೆಲವು ಜನ ಹೆಂಗೆ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಬೇರೆ ದಿಕ್ಕಿನಲ್ಲಿ ತಗೊಂಡು ಹೋಗಿ ಅದನ್ನ ಸೋಷಿಯಲ್ ಸ್ಟಿಗ್ಮಾ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಎಪಿಸೋಡ್ ಅನ್ನ ಅದೇ ಎಂಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗೋ ತರದಲ್ಲಿ ಕೊಡ್ತೀನಿ. ಅದೆರಡನ್ನೂ ಕೂಡ ಮಿಸ್ ಮಾಡದೆ ನೋಡಿ. ಹಾಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಈ ಎಪಿಸೋಡ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ನಿಮಗೇನ್ ಅನಿಸ್ತು ಎಪಿಸೋಡ್ ಬಗ್ಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಈ ಎಪಿಸೋಡ್ ಅನ್ನ ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಕೂಡ ಮಾಡಿ. ಆವಾಗ ಅಲ್ಗೋರಿದಮ್ ನಲ್ಲಿ ಇಂಥ ಎಪಿಸೋಡ್ ಬೇರೆಯವರಿಗೂ ಕೂಡ ಡಿಸ್ಪ್ಲೇ ಆಗುತ್ತೆ. ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳುವಲ್ಲಿ ಎಡವಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ. ನಾವೊಂದು ಒಳ್ಳೆ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ಹೆಣ್ಣು ಗಂಡು ಎರಡೂ ಕೂಡ ಒಂದು ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ ನಲ್ಲಿ, ಕೋಆಪರೇಟಿವ್ ಮೈಂಡ್ ಸೆಟ್ ನಲ್ಲಿ ಇದ್ರೆ ಮಾತ್ರ ಸಾಧ್ಯ. ಹಾಗೆ ಆ ಸಂಸ್ಕೃತಿ ಅನ್ನುವಂಥದ್ದು ನಮಗೆ ನಮ್ಮ ಹಿಸ್ಟ್ರಿಯಲ್ಲಿ ಈಗಾಗಲೇ ಹೇಳ್ಕೊಟ್ಟಿದ್ದಾರೆ, ನಾವು ಪಾಲಿಸಬೇಕು ಅಷ್ಟೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಂಥ ಎಪಿಸೋಡ್ ಅನ್ನ ಜನರಿಗೆ ರೀಚ್ ಮಾಡಿಸುವಲ್ಲಿ ನೀವು ನಂಗೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ಬಿಲೀವ್ ಮಾಡ್ತಾ, ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.